ಆಚಾರ್ಯಾತ್ ಪಾದಮಾಧತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಸ್ನೇಹಿತರೆ, ನಾವು ಶಿಕ್ಷಣವನ್ನು ಯಾರಿಂದ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಎನ್ನುವುದನ್ನು ಬಿಂಬಿಸುವ ಇದೊಂದು ಸುಭಾಷಿತ. ನಾವು ನಮ್ಮ ಗುರುಗಳಿಂದ ಕೇವಲ 25% ಜ್ಞಾನವನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ. ಪಾದಂ ಶಿಷ್ಯ ಸ್ವಮೇಧಯ. ಮತ್ತೆ ಉಳಿದ 25% ನಾವು ನಮ್ಮ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕಂತೆ. ಮತ್ತೆ ಉಳಿದ 25%ವನ್ನು ತಮ್ಮ ಸ್ನೇಹಿತರಿಂದ, ಅಕ್ಕಪಕ್ಕದವರಿಂದ ತೆಗೆದುಕೊಳ್ಳಬೇಕಂತೆ. ಮತ್ತು ಉಳಿದ 25%ವನ್ನು ಕಾಲಕ್ರಮೇಣವಾಗಿ ನಾವು ಜ್ಞಾನವನ್ನು, ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಾ ಹೋಗಬೇಕಂತೆ. ಆದ್ದರಿಂದ ನಾನು ಇಂತಹ ಡಿಗ್ರಿಯನ್ನು ಮಾಡಿದ್ದೇವೆ, ಇಂತಹ ಪದವಿಯನ್ನು ಮಾಡಿದ್ದೇವೆ ಎನ್ನುವಂತಹ ಅಹಂಕಾರವನ್ನು ಬಿಟ್ಟು ಯಾವತ್ತಿಗೂ ಕೂಡ ಶಿಕ್ಷಣವನ್ನು, ಜ್ಞಾನವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಪ್ರತಿ ದಿವಸವೂ ಮಾಡುತ್ತಾ ಇರೋಣ. ಈ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಯಾರೂ ಕೂಡ ಪರಿಪೂರ್ಣ ಜ್ಞಾನಿಗಳು ಅಲ್ಲವಂತೆ. ಆದ್ದರಿಂದ ಶಿಕ್ಷಣವು ಪ್ರತಿಯೊಂದು ಕ್ಷಣದಲ್ಲಿ ಕೂಡ ನಾವು ತೆಗೆದುಕೊಳ್ಳಬೇಕಾದಂತಹ ಒಂದು ವಿಷಯ.